ಮೈನ್ಸ್ ಇವತ್ತೇನ್ ಭಾರತ ದೇಶದಲ್ಲಿ ಒಂದೇ ಒಂದು ಗೋಲ್ಡ್ ಕಂಪನಿಯನ್ನ ಇವತ್ತು ಹಟ್ಟಿ ಗೋಲ್ಡ್ ಮೈನ್ಸ್ ನಮ್ಮ ತಲ್ಲಿದೆ. ಖಾಸಗೀಕರಣ ಮಾಡ್ತಾರೆ ಅಂತ ಹೇಳಿ ಒಂದು ಎಲ್ಲ ಕಡೆ ರೈತರಲ್ಲಿ ಮತ್ತು ಆ ಭಾಗದಲ್ಲಿ ಇರುವಂತಹ ಜನರಿಗೆ ಬಹಳ ಸ್ವಲ್ಪ ಆತಂಕದಲ್ಲಿದ್ದಾರೆ. ಸುಮಾರು ಒಂದು 100-120 ಕರ್ಸಿಂಗ್ ಇವತ್ತು ಮಿಲ್ಗಳಿದೆ. ಹಾಗಾಗಿ ಆ ಭಾಗದಲ್ಲಿ ಒಂದು ಟೆಕ್ಸ್ಟೈಲ್ ಪಾರ್ಕ್ ಅನ್ನ ನಿರ್ಮಾಣ ಮಾಡಿದ್ರೆ ಉದ್ಯೋಗಗಳ ಸೃಷ್ಟಿ ಆಗ್ತದೆ. ಇವತ್ತು ದೇಶದಲ್ಲಿ ಉದಾಹರಣೆ ಬಹಳಷ್ಟು ಕಡೆ ಆರ್ಟಿಕಲ್ಗಳನ್ನು ತಿದ್ದುಪಡಿ ಆಗಿದೆ. ಆದ್ರೆ ಇಷ್ಟು 3 ಅಂಶಗಳನ್ನ ಎಲ್ಲಿ ಕೊಟ್ಟಿಲ್ಲ. ಯಾವ್ದಾದ್ರು ಕೊಟ್ಟರೆ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ, ಇಲ್ಲ ಅಭಿವೃದ್ಧಿ ಕೊಟ್ಟಿದ್ದಾರೆ. ಏನು ಸಮಾನತೆ, ಮಹಿಳೆಯರಿಗೆ ಸಮಾನತೆ ಆಗಿರ್ಬೋದು, ಜಾತಿ ವ್ಯವಸ್ಥೆಗಳ ಬಗ್ಗೆ ಆಗಿರ್ಬೋದು, ಎಲ್ಲವನ್ನ ಆವತ್ತಿನ ದಿನಗಳಲ್ಲಿ ಅನುಭವ ಮಂಟಪದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ನಡೆಸಿಕೊಟ್ಟಿರುವಂತದ್ದು ನಮ್ಮೆಲ್ಲರಿಗೂ ಕೂಡ ನಿದರ್ಶನ ಮತ್ತು ಉದಾಹರಣೆಗಳಿಗೆ. ಅದನ್ನ ಚಾಚು ತಪ್ಪದೆ ಈ ದೇಶದಲ್ಲಿ ಅಣ್ಣ ಬಸವಣ್ಣನವರು ಹಾಕಿಕೊಟ್ಟಿರುವಂತದ್ದು ಯಾರಾದರೆ ಅದನ್ನ ಚಾಚು ತಪ್ಪದೆ ನಡೆದಿರುವಂತ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಣ್ಣ ಅಂತಂದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂದ್ರೆ 5 ಗ್ಯಾರಂಟಿಗಳನ್ನ ತರೋದು ಜೊತೆಗೆ 5 ಗ್ಯಾರಂಟಿಗಳನ್ನ ಇವತ್ತೇನು ನಮ್ಮ ಮಹಿಳೆಯರಿಗೆ ಸಮಾನವಾದಂತಹ ಹಕ್ಕುಗಳನ್ನು ಸಿಗೋದಕ್ಕೆ ಮತ್ತು ಕೆಳ ವರ್ಗದ ಬಡತನದಿಂದ ವಂಚಿತ ಆದಂತಹ ವರ್ಗದ ಎಲ್ಲ ಜನರಿಗೆ ಕೂಡ ಇವತ್ತು 5 ಯೋಜನೆಗಳನ್ನ ಸಮರ್ಪಕವಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಡೆಸಿಕೊಟ್ಟು ಆವತ್ತಿನ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣರು ಯಾವ ರೀತಿ ಆ ರೀತಿಯಾಗಿ ಇವತ್ತು ಮಾಡಿರುವಂತ ನಾಯಕರುಗಳ ಬಗ್ಗೆ ಹೇಳೋದಕ್ಕೆ ಇವತ್ತು ನಮ್ಮ ಚರ್ಚೆ ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಏನಿವತ್ತು ವಿಕೆಪಿ ನಮಗೇನು ನಾರಾಯಣಪುರ ಮತ್ತು ಹಾಲುಬಟ್ಟಿ ಇವತ್ತು ಕೃಷ್ಣಾ ನದಿಗೆ ಏನು ನಮಗೆ ಡ್ಯಾಮ್ ಅನ್ನ ನಿರ್ಮಾಣ ಆಗಿದೆ. ನಾರಾಯಣಪುರದಲ್ಲಿ ಸ್ಟೇಜ್ 2 ಅಂತೇಳಿ ಬಲದಂಡೆ ಕೆನಾಲ್ ಅಲ್ಲಿ ಈಗಾಗಲೇ 0 ಇಂದ 95ನೇ ಮೈಲಿವರೆಗೆ ಈಗಾಗಲೇ ಸ್ಟೇಜ್ 1 ಅಲ್ಲಿ ನಿರ್ಮಾಣ ಆಗಿ ಆ ಭಾಗದ ರೈತರಿಗೆ ನೀರನ್ನ ಒದಗಿಸ್ತಾ ಇದೀವಿ. ಅದಾದ ನಂತರ 2ನೇ ಸ್ಟೇಜ್ನಲ್ಲಿ 195ರಿಂದ 168ನೇ ಮೈಲಿವರೆಗೆ ಈಗಾಗಲೇ ಎಲ್ಲ ನೆಟ್ವರ್ಕ್ಗಳನ್ನ ಕಾಲುವೆಗಳನ್ನ ನಿರ್ಮಾಣ ಮಾಡುವಂತದ್ದಾಗಿದೆ. ರೈತರ ಭೂಮಿಗಳನ್ನ ವಶಪಡಿಸಿಕೊಂಡದಾಗಿದೆ. ಹಾಗಾಗಿ ಇವತ್ತಿಗೂ ಕೂಡ ಅವರಿಗೆ ನೀರನ್ನ ಕೊಡುವಂತದಕ್ಕೆ ನಮ್ಗೆ ಆಗ್ತಾ ಇಲ್ಲ. ಯಾಕಂದ್ರೆ ಏನಿವತ್ತು ಅಂತಾರಾಜ್ಯಗಳ ಟ್ರಿಬ್ಯುನಲ್ ಅಲ್ಲಿ ಇವತ್ತು ಈಗಾಗಲೇ ಆರ್ಗ್ಯುಮೆಂಟ್ ಎಲ್ಲವನ್ನ ಮುಗಿದು ಬರೀ ಜಡ್ಜ್ಮೆಂಟಿನಲ್ಲಿ ತೀರ್ಮಾನವನ್ನ ಕೊಡುವಂತದಕ್ಕಿದೆ. ಆಲಮಟ್ಟಿ ಡ್ಯಾಮ್ಗಳನ್ನ ಏನ್ ಗೇಟ್ಗಳನ್ನ ಎತ್ತರಿಸಿ ಏನ್ ಮುಳುಗಡೆ ಆದಂತ ಪ್ರದೇಶಕ್ಕೆ ಅವರಿಗೆ ಪರಿಹಾರಗಳನ್ನು ಒದಗಿಸಿ ಆ ಗೇಟ್ಗಳ ಅಳವಡಿಸೋದಕ್ಕೆ ಒಂದು ತೀರ್ಪನ್ನ ಕಾಯ್ದಿರಿಸಿದೆ. ಹಾಗಾಗಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರು, ಉಪಮುಖ್ಯಮಂತ್ರಿಗಳು ಮತ್ತು ಅಪೋಸಿಷನ್ ಎಲ್ಲ ಲೀಡರ್ಗಳನ್ನ ನಿಯೋಗವನ್ನ ಕೇಂದ್ರ ಸರ್ಕಾರಕ್ಕೆ ಒಂದು ತೆಗೆದುಕೊಂಡು ಹೋಗಿ ಇವತ್ತು ಅಂತಾರಾಷ್ಟ್ರೀಯ ಯೋಜನೆಯನ್ನ ಇವತ್ತು ಕೃಷ್ಣ ವಿಕೆಪಿಯನ್ನ ಅದನ್ನ ಜಾರಿಗೊಳಿಸಿದ್ರೆ ಅದನ್ನ ಪರಿಹಾರ ಆಗ್ತದೆ ಅಂತ ನನ್ನ ಭಾವನೆ. ಯಾಕಂದ್ರೆ ನಾನು ಕೂಡ ಸುಮಾರು 6.5 ವರ್ಷಗಳಿಂದ ಇವತ್ತು ಸತತವಾಗಿ ಈ ಯೋಜನೆಗಳ ಬಗ್ಗೆ ಮಾತಾಡ್ತಿರ್ತೀವಿ. ಯಾಕಂದ್ರೆ ಸುಮಾರು ಅದು ಪರಿಹಾರದ ರೂಪದ ಹಣವನ್ನ ಬೆಳಕಾಂತ ಹೋಗ್ತಾ ಇದೆ. 20,000 ಕೋಟಿ, 30,000 ಕೋಟಿ, 40,000 ಕೋಟಿಗಳನ್ನ ಬರೀ ಮುಳುಗಡೆ ಪ್ರದೇಶಕ್ಕೆ ಬೆಳೆಯುವಂತದ್ದಿದೆ. ಹಾಗಾಗಿ ಆ ಪರಿಹಾರವನ್ನು ರೂಪಿಸಬೇಕಾದ್ರೆ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಸಹಮತದಿಂದ ಮಾತ್ರ ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಯಾಕಂದ್ರೆ ನೆಟ್ವರ್ಕ್ಗಳಾದ ಕಾಲುವೆಗಳಾಗಿ ಸುಮಾರು ವರ್ಷಗಳು 1,000 ಕೋಟಿ ರೂಪಾಯಿಗಳಾಯ್ತು, ಈಗೆಲ್ಲ ಖರ್ಚಾಗಿದೆ. ಅದು ನಾವು ನೀರೇನಾದ್ರೂ ಹರಿಸದೆ ಹೋದ್ರೆ, ನೀರನ್ನ ಬಿಡದೆ ಹೋದ್ರೆ ಆ ನೆಟ್ವರ್ಕ್ ಆದಂತ ಕೆನಾಲ್ಗಳು ಎಲ್ಲ ಹಾಳಾಗಿ ಹೋಗ್ತಾವೆ. ಮತ್ತು ರೈತರು ಕೂಡ ಭೂಮಿಗಳನ್ನ ಕಳ್ಕೊಂಡಿದ್ದಾರೆ, ಅವ್ರಿಗೆ ಪರಿಹಾರಗಳನ್ನ ಬರಬೇಕಾಗಿದೆ. ಬಹಳಷ್ಟು ಜನರಿಗೆ ಆ ಪರಿಹಾರಗಳನ್ನ ಕೂಡ ಬಂದಿಲ್ಲ. ಆ ರೈತರು ಒಂದು ಕಡೆ ನಮಗೆ ಕಾಲುವೆ ಬರ್ತದ, ನೀರ್ ಬರ್ತದ ಅಂತೇಳಿ ಇವತ್ತು ಕಾಯ್ತಾ ಇದ್ದಾರೆ. ಪಾಪ ಆ ಕಡೆ ನೀರಿಲ್ಲ ಮತ್ತು ಪರಿಹಾರಗಳನ್ನ ಬರ್ತಾ ಇಲ್ಲ. ಹಾಗಾಗಿ ಅವರಿಗೆ ರೈತರ ಕಳ್ಕೊಂಡಂತ ಭೂಮಿಗಳಿಗೆ ಪರಿಹಾರ ಒದಗಿಸೋದ್ರ ಜೊತೆಗೆ ಇವತ್ತು ಆದಷ್ಟು ತೀರ್ಪನ್ನ ಅದನ್ನ ಪ್ರಕಟಿಸೋದಕ್ಕೆ ಪ್ರಯತ್ನಗಳನ್ನ ಮಾಡ್ಬೇಕಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀವಿ. ಅದೇ ರೀತಿಯಾಗಿ ಏನು ನಮ್ಮ ಭಾಗದಲ್ಲಿ ಇವತ್ತು ಹಟ್ಟಿ ಗೋಲ್ಡ್ ಮೈನ್ಸ್ ಇವತ್ತೇನು ಭಾರತ ದೇಶದಲ್ಲಿ ಒಂದೇ ಒಂದು
ಗೋಲ್ಡ್ ಕಂಪನಿಯನ್ನ ಇವತ್ತು ಹಟ್ಟಿ ಗೋಲ್ಡ್ ಮೈನ್ಸ್ ನಮ್ಮ ತಲ್ಲಿದೆ. ಅದು ಈಗಾಗಲೇ ಏನು ಮತ್ತೆ 5 ಬ್ಲಾಕ್ಗಳನ್ನ ಗುರುತಿಸಿದೆ. ಮತ್ತೆ 5 ಬ್ಲಾಕ್ಗಳಲ್ಲಿ ಇವತ್ತು ಬಂಗಾರದ ಉತ್ಪಾದನೆ ಆಗ್ತದೆ ಅಂತ ಹೇಳಿ ಇವತ್ತು ಗುರುತಿಸಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಅದನ್ನ ಖಾಸಗೀಕರಣ ಮಾಡ್ತಾರೆ ಅಂತ ಹೇಳಿ ಒಂದು ಎಲ್ಲ ಕಡೆ ರೈತರಲ್ಲಿ ಮತ್ತು ಆ ಭಾಗದಲ್ಲಿ ಇರುವಂತಹ ಜನರಿಗೆ ಬಹಳ ಸ್ವಲ್ಪ ಆತಂಕದಲ್ಲಿದ್ದಾರೆ. ಹಾಗಾಗಿ ಅದು ಯಾವುದೇ ಕಾರಣಕ್ಕೆ, ಯಾಕಂದ್ರೆ ಬಂಗಾರ ಈ ದೇಶದಲ್ಲಿ ಉತ್ಪಾದನೆ ಆಗುತ್ತದೆ ಇಡೀ ದೇಶದಲ್ಲಿ ನಮ್ಮ ಭಾಗದ ರಾಯಚೂರು ಜಿಲ್ಲೆಯಲ್ಲಿ ಹಟ್ಟಿ ಗೋಲ್ಡ್ ಮೈನ್ಸ್ ನಲ್ಲಿ ಮಾತ್ರ ಇದೆ. ಅಲ್ಲಿ ಈಗೇನು ಸರ್ಕಾರದ ಅಡಿಯಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಾಗಿ 5 ಏನ್ ಗುರುತಿಸಿದಂತ ಏನ್ ಯೋಜನೆಗಳಿದೆ ಅವೆಲ್ಲವನ್ನ ಸರ್ಕಾರ ಹೊರಪಡಿಸಿ ಆ ಭಾಗದಲ್ಲಿ ಉದ್ಯೋಗಗಳನ್ನ ಸೃಷ್ಟಿ ಮಾಡೋದ್ರ ಜೊತೆಗೆ ಸರ್ಕಾರ ನಿರ್ವಹಣೆ ಮಾಡಬೇಕು. ಆ ನಿಟ್ಟಿನಲ್ಲಿ ಕೇಂದ್ರಕ್ಕೆ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಶಿಫಾರಸುಗಳನ್ನ ಮಾಡುವಂಥದ್ದು ಮಾಡ್ಬೇಕಂತ ಕೂಡ ನಾನು ಈ ಸಂದರ್ಭದಲ್ಲಿ ಇರ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇದರ ಜೊತೆಗೆ ಏನು ರಾಯಚೂರು ಜಿಲ್ಲೆ ಕೂಡ ಇವತ್ತು ಭತ್ತದ ನಾಡು ಮತ್ತು ಹತ್ತಿ ಅಂದ್ರೆ ಕಾಟನ್ ಹೆಚ್ಚಾಗಿ ನಾವು ಬೆಳಿತಾ ಇದ್ವಿ. ಆ ಭಾಗದಲ್ಲಿ ಕಾಟನ್ ಅನ್ನ ಹೆಚ್ಚಾಗಿ ಬೆಳಿತಾ ಇದ್ವಿ. ಅಲ್ಲಿ ಈಗಾಗಲೇ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಗುಲ್ಬರ್ಗಕ್ಕೆ ಒಂದು ಏನು ನಮ್ಮ ಟೆಕ್ಸ್ಟೈಲ್ ಪಾರ್ಕ್ ಅಂತ ಹೇಳಿ ಈಗಾಗಲೇ ಆಗಿದೆ. ಹಾಗಾಗಿ ಅದರ ಜೊತೆಗೆ ರಾಯಚೂರು ಕೂಡ ನಾವು ಕಳಿಸ್ಕೊಟ್ಟಿದ್ವಿ, ಅದು ಕೂಡ ಆಗಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರದಿಂದ ಮತ್ತೊಂದು ಸಾರಿ ನಮ್ಮ ಸರ್ಕಾರದಿಂದ ಒಂದು ಶಿಫಾರಸುಗಳನ್ನ ಮಾಡಿ ಇವತ್ತು ಹೆಚ್ಚಾಗಿ ಕಾಟನ್ ಅನ್ನು ಬೆಳೆಯುವಂತ ರಾಯಚೂರು ಜಿಲ್ಲೆಯಲ್ಲಿ ಮತ್ತು ಪ್ರೆಸ್ಸಿಂಗ್ ಮಿಲ್ಗಳು ಸುಮಾರು ಒಂದು 100-120 ಕರ್ಸಿಂಗ್ ಇವತ್ತು ಮಿಲ್ಗಳಿದೆ. ಹಾಗಾಗಿ ಆ ಭಾಗದಲ್ಲಿ ಒಂದು ಟೆಕ್ಸ್ಟೈಲ್ ಪಾರ್ಕ್ ಅನ್ನು ನಿರ್ಮಾಣ ಮಾಡಿದ್ರೆ ಉದ್ಯೋಗಗಳ ಸೃಷ್ಟಿ ಆಗ್ತದೆ ಮತ್ತು ರೈತರಿಗೆ ಕಾಟನ್ ಬೆಳೆಯುವಂತವರಿಗೆ ಉತ್ತೇಜನ ಆಗ್ತದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಅದರ ಜೊತೆಗೆ ಏಮ್ಸ್ ಇವತ್ತು ನಾವು ಹೋರಾಟವನ್ನ ಸುಮಾರು 1000 ದಿನಗಳು ಆಯ್ತು. ರಾಯಚೂರು ಜಿಲ್ಲೆಯಲ್ಲಿ 1000 ದಿನಗಳಿಂದ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರದಿಂದ ಇವತ್ತು ನಾವು ರಾಯಚೂರು ಜಿಲ್ಲೆ ಅಂತ ಹೇಳಿ ಘೋಷಣೆ ಮಾಡಿ ಕಳಿಸಿದೀವಿ. ಆದ್ರೆ ಇಲ್ಲಿವರೆಗೆ ಅದು ಆಗ್ತಾ ಇಲ್ಲ. ಮತ್ತೊಂದು ಸಾರಿ ನಿಯೋಗವನ್ನ ನಮ್ಮ ಸರ್ಕಾರ ಪಕ್ಷಾತೀತವಾಗಿ ಎಲ್ಲ ಲೀಡರ್ಗಳನ್ನ ಕರೆದುಕೊಂಡು ಹೋಗಿ ಅದನ್ನ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡಿದ್ರೆ, ಯಾಕಂದ್ರೆ ನಿರಂತರ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಅವ್ರನ್ನ ಹೋರಾಟ ಮುಕ್ತಗೊಳಿಸಬೇಕು ಮತ್ತು ಏಮ್ಸ್ ಅನ್ನ ಅಲ್ಲಿ ಸ್ಥಾಪನೆ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಬೇಕು ಕೂಡ ಸಂದರ್ಭದಲ್ಲಿ ಹೇಳಿ. ಮೊನ್ನೆ ಸಭಾಧ್ಯಕ್ಷರೇ, ಕಲ್ಯಾಣ ಕರ್ನಾಟಕ ಇವತ್ತೇನು ನಮಗೆ 371J ಅಡಿಯಲ್ಲಿ ಬಂದ್ಮೇಲೆ ಇವತ್ತೇನು ನಮಗೆ ಆ ಭಾಗದಲ್ಲಿ ಎಜುಕೇಶನ್, ಎಂಪ್ಲಾಯ್ಮೆಂಟ್, ಡೆವಲಪ್ಮೆಂಟ್ ಈ 3 ಅಂಶಗಳನ್ನ ಇಟ್ಟು ಇವತ್ತು ಆರ್ಟಿಕಲ್ 371 ಅನ್ನ ತಿದ್ದುಪಡಿ ಆಗಿದೆ. ಇವತ್ತು ದೇಶದಲ್ಲಿ ಉದಾಹರಣೆಗೆ ಬಹಳಷ್ಟು ಕಡೆ ಆರ್ಟಿಕಲ್ಗಳನ್ನ ತಿದ್ದುಪಡಿ ಆಗಿದೆ. ಆದ್ರೆ ಇಷ್ಟು 3 ಅಂಶಗಳನ್ನ ಎಲ್ಲಿ ಕೊಟ್ಟಿಲ್ಲ. ಯಾವ್ದಾದ್ರು ಕೊಟ್ಟರೆ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ, ಇಲ್ಲ ಅಭಿವೃದ್ಧಿ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಭಾಗದಲ್ಲಿ ಎಜುಕೇಶನ್, ಎಂಪ್ಲಾಯ್ಮೆಂಟ್, ಡೆವಲಪ್ಮೆಂಟ್ ಮುಂಬಡ್ತಿ ಈ ರೀತಿಯಾಗಿ ಕೊಟ್ಟಂತ ಮಹಾನ್ ನಾಯಕರಾದಂತ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಮತ್ತು ಧರ್ಮಸಿಂಗ್ ಸಾಹೇಬ್ರು ಕೂಡ ನಾವು ನೆನೆಸ್ಬೇಕಾಗ್ತದೆ. ಯಾಕಂದ್ರೆ ಅಂತ ನಾಯಕರು ಈ ಭಾಗದಲ್ಲಿ ಕೊಟ್ಟ ಮೇಲೆ ಇವತ್ತು ನಮಗೆ 5,000 ಕೋಟಿ ರೂಪಾಯಿಗಳನ್ನ ಆ ಭಾಗಕ್ಕೆ ಡೆವಲಪ್ಮೆಂಟ್ ಗೆ ಅನುದಾನವನ್ನ ಬಂದಿದೆ. ಮತ್ತು ಅವ್ರ ಜೊತೆಗೆ ಬಹಳಷ್ಟು ಉದ್ಯೋಗಗಳನ್ನ ಇವತ್ತಲ್ಲಿ ಏನು ಪಕ್ಷಾತೀತವಾಗಿ ಮಾನ್ಯ ಅಧ್ಯಕ್ಷರೇ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರ ಮಕ್ಕಳು ಕೂಡ ಇವತ್ತು MBBS ಡಾಕ್ಟರ್ಗಳಾಗಿದ್ದಾರ, ಇಂಜಿನಿಯರ್ಗಳಾಗಿದ್ದಾರ, ಎಷ್ಟೋ ಜನ ತಹಸೀಲ್ದಾರ್ಗಳಾಗಿದ್ದಾರ ಮತ್ತು ಡೆವಲಪ್ಮೆಂಟ್ ಗೆ ಅನುದಾನವನ್ನ ಬಂದಿದೆ. ಇವತ್ತು ಸರ್ಕಾರ ಕೂಡ ನಮಗೆ 5,000 ಕೋಟಿ ಕೊಟ್ಟಿದೆ. ಅದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಕೂಡ ಅದಕ್ಕೆ 5,000 ಕೋಟಿ ರೂಪಾಯಿಗಳನ್ನು ಅವರು ಕೂಡ ಕೊಟ್ರೆ ಕಲ್ಯಾಣ ಕರ್ನಾಟಕ ಭಾಗ ಕಲ್ಯಾಣ ಆಗೋದ್ರಿಗೆ ಯಾವುದೇ ಸಮಸ್ಯೆ ಇಲ್ಲ. ಹಾಗಾಗಿ ಮಾನ್ಯ ನಮ್ಮ ಶಾಸಕರು ಮಾತಾಡುವ ಸಂದರ್ಭದಲ್ಲಿ ಕಲ್ಯಾಣ ಕೇಂದ್ರ ಸರ್ಕಾರದ 5,000 ಕೋಟಿ ಕೂಡ ಉತ್ತಮ ಆಗ್ತದೆ ಈ ಸಂದರ್ಭದಲ್ಲಿ ಇವತ್ತು ಸನ್ಮಾನ್ಯ ಯಾಕಂದ್ರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.